ಜೈ ಶ್ರೀರಾಮ್. ನಾಡಿನಾದ್ಯಂತ ಅನೇಕ ಸುದ್ದಿವಾಹಿನಿಗಳನ್ನು ನೋಡಿದೆ. ಇತ್ತೀಚಿನ ದಿನಮಾನಗಳಲ್ಲಿ ವೀರಶೈವ ಪರಂಪರೆ, ಹಿಂದೂ ಪರಂಪರೆ ಹಾಗೂ ದೀನರು, ದಲಿತರು ಹಾಗೂ ಯಾವುದೇ ಜಾತಿ, ಮತ, ಪಂಥ, ಭೇದ ಭಾವಗಳಿಲ್ಲಲಾರದೆ ಒಂದು ಹೊಸ ವಿನೂತನವಾಗಿರುವಂಥ ಈ ನಾಡಿಗೆ ಹೊಸ ಒಂದು ವಾಹಿನಿ ಬಂದಿರತಕ್ಕಂಥದ್ದು ಬಹಳ ಸಂತೋಷದ ವಿಷಯ. ಆ ವಾಹಿನಿ ಯಾವುದಪ್ಪ ಅಂತಂದರೆ ವಿಶೇಷವಾಗಿ ಪುಣ್ಯಕೋಟಿ ಸುದ್ದಿವಾಹಿನಿ. ಪುಣ್ಯಕೋಟಿ ಅಂತಂದರೆ 36,000 ದೇವಾನುದೇವತೆಗಳು ಇರುವಂಥ ಗೋಮಾತೆಯ ಒಂದು ನಾಮಾಂಕಿತದ ಮುಖಾಂತರವಾಗಿ ಪುಣ್ಯ ಅಂತಂದರೆ ಒಳ್ಳೆ ಫಲಗಳನ್ನು, ಒಳ್ಳೆ ಯೋಗಾದಿಗಳನ್ನು ಬಿತ್ತರಿಸುವಂಥ ಒಂದು ವಾಹಿನಿ. ಈ ವಾಹಿನಿಯ ವಿಶೇಷತೆ ಏನು ಅಂತಂದರೆ, ಇದು ಒಂದು ಪ್ರಜಾಪ್ರಭುತ್ವದ ಧ್ವನಿಯಾಗಿ ಎಲ್ಲ ನೊಂದು ಬೆಂದು ಬಳಲಿ ಬಂದಿರುವಂಥ ದೀನದಲಿತರ ಬಡವರ ಒಂದು ಆಶಾಕಿರಣವಾಗಿ ಹೊರಹೊಮ್ಮತಕ್ಕಂಥ ಒಂದು ಸುದ್ದಿವಾಹಿನಿ. ಈ ಸುದ್ದಿವಾಹಿನಿಯನ್ನು ನಾವೆಲ್ಲರೂ ಕೂಡ ವೀಕ್ಷಣೆ ಮಾಡಿ ಹಾಗೂ ನಿಮ್ಮ ಪ್ರಾಂತ್ಯದೊಳಗಿರುವಂಥ ಆಗು ಹೋಗುಗಳನ್ನು ಅಥವಾ ಆ ಪ್ರಾಂತ್ಯದಲ್ಲಿರ್ತಕ್ಕಂಥ ಹೊಸ ಹೊಸ ವಿನೂತನವಾಗಿರುವಂಥ ಕಾರ್ಯಕ್ರಮಗಳ ಬಗ್ಗೆ ನಮ್ಮ ಒಂದು ಈ ಪುಣ್ಯಕೋಟಿ ವಾಹಿನಿಯನ್ನು ತಾವೆಲ್ಲರೂ ಕೂಡ ವೀಕ್ಷಣೆ ಮಾಡಿ. ಜೊತೆಗೆ ಒಂದು ವಾಹಿನಿ ಬೆಳಿಬೇಕು ಅಂತಂದರೆ ಅದನ್ನು ಸಬ್ಸ್ಕ್ರೈಬ್ ಮಾಡಬೇಕು, ಅದನ್ನು ಬೆಳೆಸಬೇಕು, ಅದನ್ನು ಉಳಿಸ್ಬೇಕು. ಇದೆಲ್ಲರೂ ಕೂಡ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿರ್ತಕ್ಕಂಥದ್ದು. ಈ ಸುದ್ದಿವಾಹಿನಿ ಈ ನಾಡಿನಾದ್ಯಂತ ಹೆಸರನ್ನು ಮಾಡಲಿ, ಒಳ್ಳೆಯ ಅಭಿವೃದ್ಧಿಯನ್ನು ಹೊಂದಲಿ, ಇನ್ನೂ ಬಾನೆತ್ತರಕ್ಕೆ ಈ ವಾಹಿನಿಯವರು ಬೆಳಿಲಿ ಅನ್ನುವಂಥ ಆಶಾ ಮನೋಭಾವನೆ ಇಟ್ಕೊಂಡು ನಾವು ಕೂಡ ಈ ಒಂದು ಪುಣ್ಯಕೋಟಿ ಸುದ್ದಿವಾಹಿನಿ ಇದು ಪ್ರಜಾಪ್ರಭುತ್ವದ ಧ್ವನಿ ಅನ್ನುವಂಥ ಏನು ವಾಹಿನಿ ಇದೆ, ಇದಕ್ಕೆ ಶುಭ ಸಂದೇಶವನ್ನ, ಶುಭ ಆಶೀರ್ವಾದವನ್ನ ಮಾಡ್ತಕ್ಕಂಥವರಾಗಿದ್ದೇವೆ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ.